ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ನಾನು ಮತ್ತೊಂದು ಬ್ಲಾಗೊಂದಿಗೆ ಮುಂದೆ ಬಂದಿದ್ದೀನಿ. ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನನ್ನ ವಿಡಿಯೋಸು ಹಳ್ಳಿ ವ್ಲಾಗ್ಸ್ ಆಗಿರುತ್ತೆ, ಹಾಗೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸು ಆಗಿರುತ್ತೆ. ಒಂದ್ಸಲಿ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ನನ್ನ ಬರ್ತ್ಡೇ ಆಯ್ತಲ್ವ, ಅದನ್ನು ಮಾರನೇ ದಿನವೇ ಅಂತ ಹೇಳ್ಬೋದು. ಬೆಳಗ್ಗೆನೇ ಇನ್ನು ಎಲ್ಲ ಕೆಲಸಗಳು ಆಗಬೇಕಲ್ವ. ಇನ್ನು ಮಕ್ಕಳಿಗೆ ಬಾಕ್ಸ್ಗೆ ಅದು ಇದು ಅಂತ ಹೇಳಿಬಿಟ್ಟು ಎಲ್ಲ ಮಾಡಿದ್ದೆ. ಅವತ್ತು ಬೆಳಗ್ಗೆಯಿಂದ ಏನು ವಿಡಿಯೋ ಶೂಟ್ ಮಾಡಿರಲಿಲ್ಲ. ಇದು 2 ದಿನದ್ದು ವಿಡಿಯೋ ಬಂದಿರುತ್ತೆ. ಅದೆಲ್ಲ ಆಗಿತ್ತು. ಮಕ್ಕಳೆಲ್ಲ ಸ್ಕೂಲ್ಗೆ ಎಲ್ಲ ಹೋದ್ರು, ಎಲ್ಲ ಆಯಿತು. ನಾನು ಇಲ್ಲಿ ಕೂದಲಿಗೆ ಆಯಿಲ್ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಇಟ್ಕೊತಾ ಇದ್ದೆ. ಹಾಗೆ ಒಂದ್ಸಲಿ ನಿಮಗೂ ತೋರಿಸೋಣ, ಕೆಲವರಿಗೆ ಡೌಟ್ಸ್ ಇರುತ್ತೆ ಯಾವ ಥರ ಇಡೋದು ಏನು ಹೇಗೆ ಅಂತ ಹೇಳಿಬಿಟ್ಟು ಒಂದ್ಸಲಿ ನಿಮಗೂ ತೋರಿಸ್ದಂಗೂ ಆಗತ್ತೆ ಅಂತ ಹೇಳಿ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ನಾವು ಆಯಿಲ್ ಇಡೋವಾಗ ಇವಾಗ ಬೇರೆಯವ್ರ ಕೈಯಲ್ಲೇ ಮಸಾಜ್ ಮಾಡಿಸ್ಕೋಬೇಕು. ಅವ್ರು ಯಾರೂ ಮಾಡೋದಿಲ್ಲ. ಇಲ್ಲ ಪಾರ್ಲರ್ಗೆ ಹೋದರೆ ದುಡ್ಡು ಕೊಡಬೇಕು. ಇಲ್ಲ ದೊಡ್ಡವರು ಯಾರು ಅಂದರೆ ಆಗಿನ ಕಾಲದಲ್ಲಾದರೆ ಅಜ್ಜಿಯವರು ಅಮ್ಮ ಅವರು ಆ ಥರ ಎಲ್ಲನೂ ನಮಗೆ ತಲೆಗೆ ಎಣ್ಣೆ ಇಟ್ಟು ಮಸಾಜ್ ಮಾಡಿ ಚೆನ್ನಾಗಿ ಬಾಚ್ತಾಯಿದ್ರು. ಇವಾಗ ಯಾರೂ ಇರಲ್ವಲ್ಲ ಆ ಥರ. ಅಂದರೆ ಒಬ್ಬೊಬ್ಬರೇ ಆಗೋಗಿರೋ ಫ್ಯಾಮ್ಲಿ ಆಗಿರೋದ್ರಿಂದ ಇವಾಗ ಆ ಥರ ಯಾರೂ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಇವಾಗ ಈ ಥರ ನಮಗೆ ನಾವೇ ಈ ಥರ ಮಸಾಜ್ನ ಮಾಡ್ಕೋಬೇಕು. ನಾವು ಆಯಿಲ್ ಇಟ್ಕೊಂಡಾಗ ಈ ಥರ ಮಸಾಜ್ ಮಾಡಿಕೊಂಡ್ರೆ ನಮಗೆ ಕೂದಲಿಗೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಿ ಆಗುತ್ತೆ. ಬೇರುಗಳಿಗೆ ಎಲ್ಲನೂ ಒಳ್ಳೆ ಪೋಷಕಾಂಶಗಳೆಲ್ಲ ಹಿಡಿಯುತ್ತೆ. ಅದಕ್ಕೋಸ್ಕರ ಈ ಥರ ಮಸಾಜ್ನ ಮಾಡ್ಕೊಳ್ಳಿ ಒಂದ್ಸಲಿ. ನೀವೇ ಆಯಿಲ್ ಇಡೋವಾಗ ಈ ಥರ ಮಾಡಿಕೊಂಡ್ರೆ ನಮ್ಮ ಕೂದಲು ಅನ್ನೋದು ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಬೇರೆ ಟೈಮಲ್ಲೇ ಇಟ್ಟು ನಮಗೆ ಆಗೋದಿಲ್ಲ ಅನ್ನೋದಾದರೆ ಸ್ನಾನಕ್ಕಿಂತ ಮುಂಚೆ 1/2 hour ಮುಂಚೆ ಆಯಿಲ್ನ ಇಟ್ಟು ಈ ಥರ ಮಸಾಜ್ ಮಾಡಿಕೊಂಡು ನಾವು ಬಿಟ್ಟು ಮತ್ತೆ ಸ್ನಾನ ಮಾಡಿಕೊಂಡ್ರೂ ಆಯಿತು. ಮತ್ತು ಹಾಗೆ ಇಲ್ಲಿ ನಾನು ಕ್ಲಿಬ್ ಹೇಗೆ ಹಾಕ್ಕೊತೀನಿ ಏನು ಅಂತ ನಾನು ಈ ಥರ ಕ್ಲಿಬ್ ಹಾಕ್ಕೊತಾ ಇದ್ದೆ ಅಲ್ವಾ, ಮತ್ತೆ ನೆನಪಾಯಿತು. ಹೌದು, ಈ ಕ್ಲಿಬ್ ನಾನು ಹೇಗೆ ಹಾಕ್ಕೊತೀನಿ ಏನು ಅಂತ ಅದನ್ನು ನಿಮಗೆ ಒಂದ್ಸಲ ತೋರಿಸ್ಬಿಡೋಣ ಅಂತ ಹೇಳಿಬಿಟ್ಟು ಅದನ್ನು ಅಷ್ಟೇ ವಿಡಿಯೋ ಮಾಡ್ತಾಯಿದ್ದೀನಿ. ಈಗಾಗಲೇ ಬೇರೆದ್ರಲ್ಲೆಲ್ಲ ಇದು ಒಂದು ಸಿಂಪಲ್ಲಾಗಿ ಶಾರ್ಟ್ ವಿಡಿಯೋ ಹಾಕಿದ್ದೆ. ನೋಡಿ ಫ್ರೆಂಡ್ಸ್, ಈ ಥರ ಕೆಳಗಡೆಯಿಂದ ಆ ಕಡೆಯಿಂದ ಈ ಕಡೆ ಎಲ್ಲನೂ ಈ ಥರ ಹಿಡ್ಕೊಂಡು ಕೆಳಗಡೆಯಿಂದ ಮೇಲ್ಗಡೆಗೆ ಈ ಥರ ತಗೊಂಬಂದು ಅಲ್ಲಿ ಈ ಥರ ಕ್ಲಿಪ್ ಹಾಕಿ ಮತ್ತೆ ಅದಕ್ಕೆ ಇನ್ನೊಂದು ಕ್ಲಿಪ್ ಹಾಕಬೇಕು. ನೋಡಿರ್ತೀರ ನಾನು ಯಾವ ಥರ ಹಾಕ್ಕೊತಾ ಇದ್ದೀನಿ ಏನು ಅಂತ. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದ್ಸಲಿ ನೋಡ್ಕೊಳ್ಳಿ. ಈ ಥರ ಹಾಕ್ಕೊಂಡ್ರೆ ನಮಗೆ ಕೂದಲು ಲೂಸು ಬರೋದಿಲ್ಲ, ಆ ಕಡೆ ಈ ಕಡೆ ಹೋಗೋದು ಆ ಥರ ಏನೂ ಆಗೋದಿಲ್ಲ, ಈಸಿಯಾಗಿ ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ಮತ್ತು ಇದು ಮಾರನೇ ದಿನ, ಇನ್ನೊಂದು ದಿನದ ವಿಡಿಯೋ. 2 ಡೇಸ್ದು ಅಂತ ಹೇಳಿದೆ ಅಲ್ವಾ. ಅವತ್ತು ಇನ್ನು ಬೆಳಗ್ಗೆನೇ ಅವತ್ತು ಹಿಂದಿನ ದಿನ ಅದು ಚಿಕನ್ ತೊಗೊಂಬಂದಿದ್ರು ನಮ್ಮವರು. ಚಿಕನ್ ಸಾಂಬಾರು ಇತ್ತು, ಅದನ್ನೇ ಕಾಯಿಸಿ ಪಕ್ಕಕ್ಕೆ ಇಡೋಣ ಅಂತ ಹೇಳ್ಬಿಟ್ಟು ಕಾಯಿಸ್ತಾ ಇದ್ದೀನಿ. ಹಾಗೆ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಪ್ಲೈನಾಗಿ ಪಲಾವ್ ಮಾಡಿಕೊಟ್ಟು ಚಿಕನ್ ಸಾಂಬಾರು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಪಲಾವ್ನ ಮಾಡ್ತಾಯಿದ್ದೀನಿ. ಹಾಗೆ ಪಲಾವ್ಗೆ ರೆಡಿ ಮಾಡಿಟ್ಟು ಮತ್ತು ಸಾಂಬಾರನ್ನ ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿಸಿ ಒಂದು ಕಡೆ ಪಕ್ಕಕ್ಕೆ ಎತ್ತಿ ಇಟ್ಕೊಂಬಿಟ್ರೆ ನಮಗೆ ಸಾಂಬಾರು ಕೆಡದಿರ ಚೆನ್ನಾಗಿರುತ್ತೆ. ನಾನು ಇದರಲ್ಲಿ ಫ್ರಿಜ್ಜಲ್ಲಿ ಇಡೋದು ಆ ಥರ ಏನೂ ಮಾಡೋದಿಲ್ಲ. ಈ ಥರ ನೀರು ಸ್ವಲ್ಪ ನಾವು ಚೆನ್ನಾಗಿ ಕಲಸೋವಾಗ ಅಂದರೆ ಕುದಿಸೋವಾಗ ಚೆನ್ನಾಗಿ ಕಲಿಸ್ಬಿಟ್ಟು ಒಂಚೂರು ನೀರು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ರೆ ನಮಗೆ ಸಾಂಬಾರು ಅನ್ನೋದು ಹಾಗೆ ಇರುತ್ತೆ. ಎಲ್ಲ ಬಂದ್ಬಿಟ್ಟು ಬೆಳಗ್ಗೆನೇ ಇನ್ನು ಪಲಾವ್ಗೂ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಇದು ಜೀರಿಗೆ ಕಷಾಯ ಮಾಡ್ಕೊಂಡಿದ್ದೆ. ಆ ಜೀರಿಗೆ ಕಷಾಯನೂ ಕುಡ್ದಿದ್ದಾದಮೇಲೆ ನೋಡಿ ಈ ಥರ ಪಲಾವ್ಗೆಲ್ಲ ರೆಡಿ ಮಾಡಿಕೊಂಡೆ. ನೋಡಿ ಚಿಕನ್ ಸಾಂಬಾರನ್ನ ಕುದಿಯೋಕ್ಕೆ ಅಂತ ಹೇಳಿಬಿಟ್ಟು ಇಟ್ಟಿದ್ದೀನಿ. ಮತ್ತು ಇನ್ನೊಂದು ಕುಕ್ಕರಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಮತ್ತೆ ಬಿಡು, ಇನ್ನೊಂದು ಕುಕ್ಕರ್ನ ಇದೆ, ಅದರಲ್ಲೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಈ ಥರ ಆಗ್ತಾಯಿದೆ ನನ್ನ ಕೆಲಸ, ಬೆಳಗ್ಗಿನ ಕೆಲಸಗಳು. ಇನ್ನು ಬೆಳಗ್ಗೆನೇ ಇನ್ನು ಮಕ್ಕಳಿಗೆಲ್ಲ ಬೇಕಾಗತ್ತಲ್ವ, ಅದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ಆಗ್ತಾಯಿದೆ.
ಬನ್ನಿ ಇವಾಗ ಪಲಾವ್ಗೆ ಅಂದರೆ ಪ್ಲೈನಾಗಿ ಪಲಾವ್ಗೆ ಯಾವ ಥರ ಏನೆಲ್ಲ ಇಟ್ಕೊಂಡಿದ್ದೀನಿ ಏನು ಅಂತ ನೋಡಿದ್ರಲ್ಲ. ಏನೂ ಇಲ್ಲ, ಒಂದು 4 ಟೊಮೊಟೊ ಹಾಗೆ ಒಂದು ಈರುಳ್ಳಿ ನೋಡಿ. ಇವಾಗ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಬಿರಿಯಾನಿ ಎಲೆ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಇದು ಬಂದ್ಬಿಟ್ಟು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನೂ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಅದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾವು ನಾನು ಚೆನ್ನಾಗಿ ಇದು ತುರಿದು ಇಟ್ಕೊಂಡಿದ್ದೀನಿ ಟೊಮೊಟೊನೂ ಹಾಕ್ಕೋಬೇಕು. ಇವಾಗ ಸ್ವಲ್ಪ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ ನೋಡಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಹಾಕ್ಕೊಂಡು ಗೋಳಿಸ್ಕೊತಾ ಇದ್ದೀನಿ. ಈಸಿಯಾಗಿ ಮಾಡ್ಬೋದು, ಚೆನ್ನಾಗೂ ಇರುತ್ತೆ, ಒಂಥರ ಕುಷ್ಕ ಥರ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ಮಕ್ಕಳಿಗೆ ಬೆಳಗ್ಗೆನೇ ಎದ್ದು ಏನಪ್ಪ ಮಾಡೋದು ಅನ್ನಿಸ್ತಾ ಇರುತ್ತಲ್ವ, ಆವಾಗ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ನೋಡಿ. ಲಾಸ್ಟಲ್ಲಿ ಅದು ಎಲ್ಲನೂ ಫ್ರೈ ಆಗಿದ್ದಾದಮೇಲೆ ನೋಡಿ ಇವಾಗ ಬಂದ್ಬಿಟ್ಟು ಟೊಮೊಟೊನ ಹಾಕಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಏನು ಅನ್ನೋದರಲ್ಲಿ ನೀವು ಐಟಮ್ಸ್ನ ಜಾಸ್ತಿ ಮಾಡಿಕೊಂಡು ಹೋಗಿದ್ರೆ ಅದೇ ಸರಿ ಆಗುತ್ತೆ ನೋಡಿ. ಅದನ್ನು ಎಲ್ಲ ಇನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಅದೆಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಕಲರ್ ಚೇಂಜ್ ಆಗೋವರೆಗೂ ನೋಡಿ. ಅಷ್ಟರಲ್ಲಿ ನಾನು ಗರಂ ಮಸಾಲ ಪೌಡರ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ಗರಂ ಮಸಾಲ ಪೌಡ್ರು, ಒಂಚೂರು ಧನಿಯಾ ಪೌಡರು ಚುಮ್ಕಿಸಿದ್ದೀನಿ. ಹಾಗೆ ಇದಕ್ಕೆ ನೀವು ಇದು ಟೇಸ್ಟಿ ಸಾಲ್ಟ್ ಇದ್ರೂ ಸ್ವಲ್ಪ ಹಾಕ್ಕೊಂಡ್ರೂ ಒಳ್ಳೆಯದೇ. ಅಂದರೆ ಜಾಸ್ತಿ ತಿನ್ನಬಾರ್ದು ಅಂತಾರೆ ಟೇಸ್ಟಿ ಸಾಲ್ಟ್ನ, ಒಂಚೂರು ಹಾಕ್ಕೊಂಡು ತಿನ್ಬೋದು. ಈ ಥರ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಸಿಯಾಗಿ ಮಾಡ್ಬೋದು ಬೇಗನೆ. ನಾವು ಎಷ್ಟೆಷ್ಟು ಇಂಗ್ರೀಡಿಯೆಂಟ್ಸಲ್ಲಿ ಎಷ್ಟೆಷ್ಟು ಆಗಬೇಕು ಏನು ಅಂತ ಅದನ್ನು ನೋಡಿಕೊಂಡ್ರೆ ಸಾಕು, ಮಾಡೋದೆಲ್ಲ ಈಸಿನೇ. ಮತ್ತು ನಾವು ಎಷ್ಟು ಅಕ್ಕಿ ಹಾಕ್ತೀವೋ ಅದಕ್ಕೆ ಡಬಲ್ ಆಗಿ ನೀರನ್ನ ಹಾಕ್ಕೋಬೇಕು ನೋಡಿ. ಅದನ್ನೆಲ್ಲ ಫ್ರೈ ಮಾಡಿದ್ದಾದಮೇಲೆ ಈ ಥರ ನಾನು ನೀರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಸೇರಿಸ್ಕೊಂಡೆ. ನೀವು ನಿಂಬೆ ಹುಳಿನೂ ಸೇರಿಸ್ಕೋಬೋದು, ಚೆನ್ನಾಗೇ ಇರುತ್ತೆ ನೋಡಿ. ಅದು ಇಟ್ಟಿದ್ದೀನಿ ಕುದಿಯೋಕ್ಕೆ. ಅದೆಲ್ಲ ಚೆನ್ನಾಗಿ ನಮಗೆ ಕುದಿ ಬರಬೇಕು, ನೀರೆಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ನಾವು ಅಕ್ಕಿ ಹಾಕಿದ್ರೆ ಆವಾಗ ನಮಗೆ ಅಡ ಹಿಡಿದಿರ ಆ ಥರ ಎಲ್ಲನೂ ಚೆನ್ನಾಗಿರುತ್ತೆ. ಅದಕ್ಕೆ ಅದನ್ನೆಲ್ಲ ಕಲಿಸ್ಕೊತ ಹಾಗೆ ಬೇರೆ ಕೆಲಸಗಳನ್ನು ಇನ್ನು ಅಲ್ಲೆಲ್ಲ ಇಟ್ಕೊಂಡಿದ್ದೆ ಅಲ್ವ, ಅದನ್ನು ಎಲ್ಲನೂ ಎತ್ತಿ ಕ್ಲೀನ್ನ ಮಾಡ್ಕೊತಾ ಇದ್ದೀನಿ. ಆವಾಗಲೇ ನಾನು ಈ ಥರ ಹೇಗೆಂದರೆ ಎಲ್ಲ ಈ ಥರ ಅಡುಗೆ ಮಾಡೋವಾಗ ಎಲ್ಲನೂ ತೊಗೊಂಬಂದು ಆಗಾಗ ಇಟ್ಕೊಂಬಿಟ್ಟಿರ್ತೀನಿ. ಮತ್ತು ಎಲ್ಲನೂ ಕೆಲಸ ಆಗಿದ್ದಾದಮೇಲೆ ಎಲ್ಲನೂ ಎತ್ತಿ ಇಡ್ತೀನಿ. ಅದು ಬೇರೆ ನಮಗೆ ಮನೆಯಲ್ಲಿ ಅಂದರೆ ನನಗೆ ಎಷ್ಟು ಇದ್ರೂ ಜಾಗ ಸಾಲಲ್ಲ ಅಂತ ಹೇಳೋದು. ಎಲ್ಲ ಐಟಮ್ಸ್ ಪಾತ್ರೆಗಳು ಇವು ಇಡೋಕ್ಕೆ ಅಂತ ಹೇಳಿಬಿಟ್ಟು ಎಷ್ಟೇ ನಾನು ಎತ್ತಿ ಇಟ್ಟರು ಮತ್ತು ಹಾಗೆ ಬಂದ್ಬಿಡ್ತವೆ ಆ ಥರ ನೋಡಿ. ಇನ್ನೂ ಕುದಿ ಬಂದಿಲ್ಲ, ಇದು ದೊಡ್ಡದು ಇಟ್ಬಿಟ್ಟಿದ್ದೀನಿ. ಅದು ಚಿಕ್ಕದ್ರಲ್ಲಿ ಸಾಂಬಾರು ಇತ್ತಲ್ವ, ಸರಿ ಇನ್ನು ಅದು ಇದು ಅಂತ ಏಕೆ ಅಂದ್ಕೊಂಡು ಇದು ದೊಡ್ಡ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಹೊತ್ತು ಕುದಿ ಬರೋದು ಲೇಟ್ ಆಗ್ತಾಯಿದೆ. ಅಷ್ಟರಲ್ಲಿ ಮಕ್ಕಳು ಎಲ್ಲನೂ ರೆಡಿ ಆಗ್ತಾ ಇರ್ತಾರೆ. ಅವರು ಬಂದು ಬಟ್ಟೆ ಎಲ್ಲ ಹಾಕ್ಕೊಂಡು ರೆಡಿ ಆಗೋಷ್ಟೊಳಗೆ ನನ್ನ ಅಡುಗೆ ಆಗಿರುತ್ತೆ. ಬಾಕ್ಸ್ಗೆಲ್ಲ ಹಾಕಿ ಇಟ್ಟಿರ್ತೀನಿ. ಹಾಗೆ ಅಷ್ಟರಲ್ಲಿ ಇನ್ನು ನನ್ನ ಮಗನಿಗೆ ಒಂದು ಕಪ್ಪಲ್ಲಿ ಹಾಲು ಹಾಕಿಕೊಟ್ಟು ಹಾಗೆ ನಾನು ಕಾಫಿನೂ ಮಾಡ್ಕೊತಾ ಇದ್ದೀನಿ. ಇನ್ನೇನು ಇದು ಒಂದೇ ಐಟಮ್ ಅಲ್ಲ, 2 ಐಟಮ್ಸ್ ಮಾಡೋಗಿದ್ದರೆ ಕಾಫಿ ಕುಡಿಯೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಹಾಗೆ ನಾನು ಕಾಫಿ ಕುಡಿಯೋಣ ಅಂತ ಹಾಕ್ಕೊಂಡೆ. ಅಷ್ಟರಲ್ಲಿ ನೋಡಿ ಕುದಿನೂ ಬರ್ತಾಯಿದೆ. ಇವಾಗ ನಾವು ಎಷ್ಟು ಅಕ್ಕಿ ಹಾಕ್ಕೋಬೇಕು ಏನು ಅಂತ ನೋಡಿಕೊಂಡು ಹಾಕ್ಕೋಬೇಕು. ನಾನು ಬಂದ್ಬಿಟ್ಟು 2 ಲೋಟ ಅಕ್ಕಿ ಇಡ್ತೀನಿ. ಇಟ್ಟರೆ ನಮಗೆ ಮಕ್ಳಿಗೂ ಹಾಕಿ ಒಂದು ಸ್ವಲ್ಪ ಉಳಿದಿರುತ್ತೆ. ಮತ್ತು ಅದು ಆವಾಗಾದರೆ ನಾವು ಎಷ್ಟಂದ್ರೆ ಅಷ್ಟು ಮಾಡಿ ಇಟ್ಟರು ತಂಗಳು ಎಲ್ಲ ತಿಂದು ಎಲ್ಲ ಇದು ಮಾಡ್ತಾಯಿದ್ವಿ. ಇವಾಗ ಯಾರು ತಿನ್ನೋದಿಲ್ವಲ್ಲ ಆ ಥರ, ಹಾಗೆ ಉಳಿದೋಗುತ್ತೆ. ಇಲ್ಲ ನಾಯಿಗಳಿಗೇನೋ ಆಗ್ಬೋದು, ಅಲ್ಲಿ ಶೆಡ್ ಹತ್ರ ಇರೋಗೆಲ್ಲ ಆಗತ್ತೆ. ಅದಕ್ಕೂ ಆಗೋ ಥರ ಇದು ಮಾಡೋ ಥರ ನಾನು ನೋಡಿಕೊಂಡು ಮಾಡೋದು. ಸಾಯಂಕಾಲಕ್ಕೆ ಉಳಿಯೋ ಥರ ಇಲ್ದಿರ ನೋಡಿ. ಇವಾಗ ಬಂದ್ಬಿಟ್ಟು ಅಕ್ಕಿ ನಾನು ನಿಮಗೆ ಜೊತೆ ಮಾತಾಡ್ಕೊತಾನೆ ಅಕ್ಕಿ ತೊಳೆದು ಹಾಕಿ ಮತ್ತು ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ನೋಡಿ ಅದಕ್ಕೂ ಉಪ್ಪು ಸ್ವಲ್ಪ ಹಾಕ್ಕೊಂಡು ಇವಾಗ ಮುಚ್ಚಳನ ಮುಚ್ಚಿಟ್ಟಿದ್ದೀನಿ. ಇನ್ನು ಒಂದು ವಿಸಿಲ್ ಬರೋಷ್ಟರೊಳಗೆ ನಾನು ಸ್ಟವ್ನ ಆಫ್ ಮಾಡ್ಕೊತೀನಿ. ಆ ಥರ
ನೋಡಿ ಅಷ್ಟರಲ್ಲೇ ಅದು ಆಗ್ತಾ ಇರುತ್ತೆ. ಇನ್ನು ಮಕ್ಕಳು ಅವ್ರ ಪಾಳಿಗೆ ಅವರು ರೆಡಿ ಆಗ್ತಾ ಇರ್ತಾರೆ. ಇನ್ನು ಅದಕ್ಕೇ ಒಂಚೂರು ಕಾಫಿನೂ ಹಾಗೆ ಕುಡಿದ್ಬಿಡೋಣ ಅಂತ ಹೇಳಿಬಿಟ್ಟು ಕುಡಿತಾ ಇದ್ದೀನಿ. ನೋಡಿ ನನ್ನ ರೊಟೀನು ಬೆಳಗ್ಗೆ ಎದ್ದರೆ ಈ ಥರ ಎಲ್ಲ ಇರುತ್ತೆ. ಇನ್ನು ಇದೆಲ್ಲ ಆಗಿದ್ದಾದಮೇಲೆ ಹಾಗೇ ಸಾಂಬಾರಿಗೆ ಮುದ್ದೆಗೆ ಹಿಟ್ಟು ರೆಡಿ ಮಾಡಬೇಕಾಗತ್ತೆ. ಇನ್ನು ಅವ್ರಿಗೂ ಆ ಥರ ನೋಡಿ ಎಲ್ಲ ಆಗಿದೆ, ವಿಸಿಲೆಲ್ಲ ಹೋಗಿದೆ. ನೋಡಿ ಹೇಳಿದ್ನಲ್ಲ, ಇನ್ನು ಮಕ್ಕಳು ರೆಡಿ ಆಗಿ ಬಂದ್ಬಿಟ್ಟಿದ್ದಾರೆ. ಇನ್ನು ನೋಡಿ ಇವಾಗ ಬಾಕ್ಸಿಗೆ ಹಾಕಿ ಕೊಡ್ತಾಯಿದ್ದೀನಿ. ಹಾಗೆ ಇವಾಗ ತಿನ್ನಿರಿ ಅಂತ ಹೇಳ್ತೀನಿ, ಬೆಳಗ್ಗೆನೇ ತಿನ್ನೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಅಲ್ಲಿ ಹೋಗೋಷ್ಟೊಳಗೆ ಹಸಿವಾಗತ್ತೆ ಅದು ಹೇಳ್ತಾರೆ. ಈ ಕಡೆ ತಿನ್ನಿರಿ ಅಂತ ಹೇಳಿದ್ರು ಈ ಕಡೆ ತಿನ್ನೋದು ಇಲ್ಲ, ಆ ಥರನೂ ಮಾಡ್ತಾರೆ. ಮೊದಲಾದರೆ ಇದು ವ್ಯಾನಲ್ಲಿ ಎಲ್ಲನೂ ತಿಂದ್ಕೊಂಡು, ಅಂದರೆ ಈ ಸ್ಕೂಲ್ ವ್ಯಾನಲ್ಲಿ ಅಂದರೆ ಚಿಕ್ಕ ಮಕ್ಕಳು ಎಲ್ಲ ಇರ್ತಾರಲ್ವ, ಅವರೂ ತಿಂತಾಯಿದ್ರಂತೆ. ಅವ್ರ ಜೊತೆ ತಿಂದ್ಕೊಂಡು ಹೊರ್ಟೋಗ್ತಾಯಿದ್ದೆ ನನ್ನ ಚಿಕ್ಕ ಮಗ. ಇವಾಗ ದೊಡ್ಡ ಮಕ್ಕಳಿರೋ ವ್ಯಾನಲ್ಲಿ ಹೋಗೋದು, ಅವ್ರು ಯಾರೂ ತಿನ್ನಲ್ವಂತೆ. ಅಂದರೆ 10th ಮತ್ತು ಕಾಲೇಜ್ ವ್ಯಾನು ಅಲ್ಲಿ ಹೋಗೋದು ಇವರು. ಅದಕ್ಕೋಸ್ಕರ ಅದರಲ್ಲಿ ಯಾರು ತಿನ್ನಲ್ವಂತೆ. ಅದಕ್ಕೆ ತಿನ್ನೋಕ್ಕಾಗಲ್ಲ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇರ್ತಾರೆ, ಹೋಗಿ ಮಮ್ಮಿ ಅಂತ ಹೇಳ್ತಾರೆ, ತಿನ್ನರು ಅಂತ. ಮತ್ತು ಅಲ್ಲಿ ಕ್ಲಾಸ್ಗೆ ಹೋಗೋಷ್ಟರೊಳಗೆ ಕ್ಲಾಸ್ ಇನ್ನು ಸ್ಟಾರ್ಟ್ ಆಗುತ್ತಲ್ವ, ಅಲ್ಲೇ ತಿನ್ನೋಕ್ಕಾಗಲ್ಲ, ಸಾಯಂಕಾಲನೇ ಆಗಿಬಿಡುತ್ತೆ, ಆ ಥರ ಆಗುತ್ತೆ. ನೋಡಿ ಹೇಳ್ದೆ ಅಲ್ವಾ, ಪಲಾವ್ ಸ್ವಲ್ಪ ಹಾಕಿ ಅದ್ರ ಜೊತೆಗೆ ಒಂಚೂರು ತಿಳಿ ಸಾರನ್ನ ಹಾಕ್ತಾಯಿದ್ದೀನಿ, ಚಿಕನ್ ಸಾಂಬಾರನ್ನ. ಅದಕ್ಕೆ ಟೇಸ್ಟು ಚೆನ್ನಾಗಿರುತ್ತೆ, ಅದಕ್ಕೂ ಇದಕ್ಕೂ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಅದಕ್ಕೋಸ್ಕರ ಆ ಥರ ಮಾಡಿಕೊಟ್ಟೆ. ಇನ್ನು ಬಾಕ್ಸ್ಗೆ ಎಲ್ಲ ಕೊಟ್ಟು ನೋಡಿ ರೆಡಿ ಆಗ್ತಾಯಿದ್ದಾನೆ. ಇನ್ನೊಬ್ಬನು ಅವನು ಅಷ್ಟೇ ರೆಡಿಯಾಗಿ ಇನ್ನು ಹೋಗಿದ್ದ, ಇವನು ಇವಾಗ ರೆಡಿ ಆಗ್ತಾಯಿದ್ದಾನೆ. ಹಾಗೆ ನಮ್ಮ ಮನೆ ಮುಂದ್ಗಡೆ ವ್ಯೂನು ಸ್ವಲ್ಪ ತೋರಿಸ್ತಾ ಇದ್ದೀನಿ. ನೋಡಿ ಇವು ಇನ್ನೂ ಚಿಕ್ಕ ಮರಿಗಳಲ್ವ, ಅದಕ್ಕೆ ಒಳಗಡೆನೆ ಹಾಕಿದ್ದೀನಿ. ಈ ಥರ ಎಲ್ಲ ಆಯಿತು ಫ್ರೆಂಡ್ಸ್. ಬೆಳಗ್ಗೆನೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿದೆ. ಯಾವ ಥರ ಇತ್ತು, ಏನು ಹೇಗೆ ಅಂತ ನೋಡ್ತಿರಲ್ವ. ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ. ಅಂದರೆ ನಾನು ಈ ಥರ ಕೇಳ್ತೀನಲ್ವ, ಇವ್ರಿಗೇನೋ ಬೆನಿಫಿಟ್ ಇರುತ್ತೆ, ಇಲ್ಲ ನಮಗೇನಾದರೂ ಲಾಸ್ ಆಗುತ್ತೆ ಅಂತ ಅಂದ್ಕೋಬೇಡಿ. ಕೆಲವರು ಅಂದ್ಕೊತಾರೆ ಆ ಥರ ಏನೋ ಅಂದ್ಕೋಬೇಡಿ. ಹೇಗಿದ್ದರೂ ನೀವು ಯೂಟ್ಯೂಬಲ್ಲಿ ವಿಡಿಯೋಗಳು ನೋಡ್ತಾ ಇರ್ತೀರ, ಅದಕ್ಕೆ ಡೇಟಾ ಖರ್ಚಾಗಿ ಆಗುತ್ತೆ. ಅದೇ ಥರ ನನ್ನ ವಿಡಿಯೋ ನೋಡಿದ್ರೂ ಅದೇ ಥರ ಸೇಮ್ ಇದೇ ಆಗೋದು, ಬೇರೆ ಏನೂ ಆಗೋದಿಲ್ಲ. ಅಂದರೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಥರ ಇದು ಮಾಡಿದ್ರೆ ನನಗೆ ನನ್ನನ್ನು ಇಷ್ಟಪಡೋರು ಇಷ್ಟೊಂದು ಜನ ಇದ್ದಾರೆ ಅಂತ ನನಗೆ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳೋದು. ಅವತ್ತು ಮಧ್ಯಾಹ್ನ ಚಿನ್ನದೊಂದು ತಗೊಂಡೆ ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.